ಪ್ರತಿ ವರ್ಷ ಶಿವರಾತ್ರಿ ಬಂದ್ರೆ ಸಾಕು ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗದ ಪೂಜೆ ವಿವಾದ ಮುನ್ನೆಲೆಗೆ ಬರುತ್ತೆ. ಈ ಸಲ ಕೂಡ ಹಿಂದೂ ಭಕ್ತರು ಕೋರ್ಟ್ನಿಂದ ಅನುಮತಿಯನ್ನ ಪೂಜೆಗಾಗಿ ಪಡೆದುಕೊಂಡಿದ್ದಾರೆ. ಬಟ್ ಎರಡೂ ಕೋಮುಗಳು ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಕೋರ್ಟ್ ಹಾಗೂ ಜಿಲ್ಲಾಡಳಿತ ಡೈರೆಕ್ಟ್ ಮಾಡಿದೆ. ಬನ್ನಿ ಈ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ರಾಘವ ಚೈತನ್ಯ ಶಿವಲಿಂಗ ಪೂಜೆಯ ಪ್ರಕರಣ. ಶಿವರಾತ್ರಿಯಂದು ಹಿಂದೂಗಳಿಗೆ ಲಿಂಗ ಪೂಜೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್. ಕಳೆದ 2 ವರ್ಷಗಳಿಂದ ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ಪೂಜೆ ರಾಜ್ಯದಲ್ಲಿಯೇ ಸಂಚಲನ ಮೂಡಿಸಿತ್ತು. ಕಳೆದ ವರ್ಷದಂತೆ ಈ ಬಾರಿ ಸಹ ದರ್ಗಾದ ಆವರಣದಲ್ಲಿರುವ ಶಿವಲಿಂಗ ಪೂಜೆಗೆ ಮಹಾಶಿವರಾತ್ರಿಯಂದು ಅವಕಾಶವನ್ನು ಕೋರಿ ಹಿಂದೂ ಪರ ಸಂಘಟನೆಗಳು ನ್ಯಾಯಾಲಯದ ಮೊರೆ ಹೋಗಿದ್ದವು. ಈ ವೇಳೆ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್, ಕಳೆದ ವರ್ಷ ಸಹ ಪೂಜೆಯನ್ನ ಮಾಡಿದ್ದೀರಿ, ಅದರಂತೆ ಈ ವರ್ಷವೂ ಪೂಜೆ ಮಾಡಬಹುದು, ಆದರೆ 15 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದೆ. ಜಸ್ಟಿಸ್ ವಿ ಶ್ರೀಶಾನಂದರವರು ಆದೇಶ ನೀಡಿದ್ದಾರೆ. 8ನೇ ತಾರೀಕುವರೆಗೂ ರಥಯಾತ್ರೆ ಈ ಸುಗಮವಾಗಿ ಸಾಗಲಿದೆ. ಯಥಾರೀತಿಯಾಗಿ 2ನೇದಾಗಿ ಪ್ರಗತಿ ಟೌನ್ಶಿಪ್ನಲ್ಲಿ ಯಜ್ಞ ಹೋಮ ಹವನ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ 15 ಜನರಿಗೆ 8ನೇ ತಾರೀಕು ಶಿವರಾತ್ರಿ ದಿನದಂದು ಪೂಜೆಗೆ ಅವಕಾಶ ನೀಡಲಾಗಿದೆ. ಒಟ್ಟಾಗಿ 15 ಜನ ಸೇರಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಶಿವರಾತ್ರಿಯಂದು ಪೂಜೆಗೆ ತೆರಳಿದ ವೇಳೆ ಕಲಬುರಗಿಯ ಜಿಲ್ಲಾಧಿಕಾರಿ, ಎಸ್ಪಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳ ಕಾರ್ ಸಂಪೂರ್ಣ ಜಖಂಗೊಳಿಸಲಾಗಿತ್ತು. ನೂರಾರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ದೊಡ್ಡ ಗಲಭೆಯೇ ಸೃಷ್ಟಿಯಾಗಿತ್ತು. ಹೀಗಾಗಿ ಅಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮುಂಜಾಗೃತಾ ಕ್ರಮವಾಗಿ 500ಕ್ಕೂ ಅಧಿಕ ಜನರಿಂದ ಬಾಂಡನ್ನು ಬರೆಸಿಕೊಂಡು ಶಿವರಾತ್ರಿ ಹಬ್ಬದಂದು ಶಾಂತಿ ಭಂಗ ಬರದಂತೆ ಪುಡಿ ರೌಡಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. ಸದ್ಯ ಹಿಂದೂಗಳಿಗೆ ಇದೀಗ ರಾಘವ ಚೈತನ್ಯ ಶಿವಲಿಂಗ ಪೂಜೆಯೇ ದೊಡ್ಡ ಪ್ರತಿಷ್ಠೆಯಾಗಿದೆ. ಹೀಗಾಗಿ ಶಿವರಾತ್ರಿಯ ದಿನ ಇಡೀ ಆಳಂದ ಪಟ್ಟಣ ಕೇಸರಿಮಯ ಆಗುವುದರಲ್ಲಿ 2 ಮಾತಿಲ್ಲ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಇಡೀ ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಿಕ್ಕೆ ಜಿಲ್ಲಾಡಳಿತ ಚಿಂತಿಸಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.